ಇನ್ನು ಇವತ್ತಿನ ವಿಧಾನಸಭೆ ಕಲಾಪದಲ್ಲಿ ಕಮಿಷನ್ ಜಟಾಪಟಿ. ಇತ್ತೀಚೆಗೆ ಗುತ್ತಿಗೆದಾರರು ಪ್ರೆಸ್ ಮೀಟ್ ಮಾಡಿ ಯಾವ ಇಲಾಖೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ರಲ್ಲ, ಆ ಜಟಾಪಟಿ. ಚರ್ಚೆ ವೇಳೆ ಗುತ್ತಿಗೆದಾರರ ಆರೋಪದ ಬಗ್ಗೆ ಅಶೋಕ್ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಗುತ್ತಿಗೆದಾರರು ಹೇಳ್ತಾರೆ, ಇದು 80% ಕಮಿಷನ್ ಸರ್ಕಾರ ಅಂತ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ. ಅಂದರೆ ನಗರಾಭಿವೃದ್ಧಿ ಇಲಾಖೆ ಅಂದರೆ ಭೈರತಿ ಸುರೇಶ್ ಅವರ ಇಲಾಖೆ. ಗುತ್ತಿಗೆದಾರರ ಪತ್ರವನ್ನು ಓದ್ತಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ಅದಕ್ಕೆ ಭೈರತಿ ಸುರೇಶ್ ಆಕ್ಷೇಪ, ನನ್ನ ಇಲಾಖೆ ವ್ಯಾಪ್ತಿಗೆ ಬರೋದೇ 12 ಜಿಲ್ಲೆ. ಅಶೋಕ್ ಅವರು ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ. ಅವ್ರು ಯಾರೋ ಮಾಡಿರೋ ಆರೋಪಕ್ಕೆಲ್ಲ ನಾನು ಉತ್ತರಿಸಲ್ಲ ಅಂತ ಗುತ್ತಿಗೆದಾರರ ಮೇಲೆ ಸಚಿವ ಭೈರತಿ ಅಸಮಾಧಾನ. ಬಟ್ ಇವರು BJP ಮೇಲೆ ಆರೋಪ ಮಾಡಿದ್ದಾಗ ಅವಾಗೆಲ್ಲ ಸರಿ ಇತ್ತು. ಅವ್ರು ಯಾರೋ ಮಾಡಿದ ಆರೋಪಕ್ಕೆ ನಾನು ಉತ್ತರಿಸಲ್ಲ ಅಂತಂದರೆ ಅವ್ರು ಯಾರೋ ಹೆಂಗಾಗ್ತಾರೆ? ಗುತ್ತಿಗೆದಾರರು ಅವರೆಲ್ಲ. ನಿಮ್ಮ ಇಲಾಖೆಯಿಂದ ನೀವೇ ಕಾಂಟ್ರಾಕ್ಟ್ ಕೊಡ್ತೀರಾ? ಆರ್ಥಿಕ ಶಿಸ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ಗುತ್ತಿಗೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ತರಲು ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಮಾಡಿದೆ ಅಂತ ಹೇಳಿದ್ದಾರೆ. ಅಂದರೆ ಕಾಂಟ್ರಾಕ್ಟರ್ಗಳಿಗೆ ನಾವು ಒಳ್ಳೇದು ಮಾಡ್ತಾ ಇದ್ದೀನಿ ಅನ್ನೋ ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ದಾರೆ ಅಧ್ಯಕ್ಷ. 2.5 ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಬಾರಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗ್ ತಗೊಂತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ನಮ್ಮ ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ 1 ಬಾರಿ ಪ್ರೆಸ್ ಮೀಟ್ ಮಾಡಿದ್ರು. ಕೆಂಪಣ್ಣ ಅನ್ನೋರು ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 31 ಜಿಲ್ಲೆಗಳು 31 ನಮ್ಮದು ಯಾರೋ ಕೆಂಪಣ್ಣ ಹೇಳಿದ್ಕೆ ತಕ ಅಂತ ಕುಣಿದ್ಬಿಟ್ರಿ ಎಲ್ಲರೂ. 12 ಕಾರ್ಪೊರೇಷನ್ ಸಭಾಧ್ಯಕ್ಷ 31 ಜಿಲ್ಲೆಯಲ್ಲಿ ಬಂತು. ಮತ್ತೆ ನೋಡುವ ಸರ್, ನಾನು ಬರೋದೇ 12 ಸರ್. 12 ಕಾರ್ಪೊರೇಷನ್ ಅಲ್ಲೇ ಕೆಲಸ ಬರೋದು. ಸುರೇಶ್ 31 ಜಿಲ್ಲೆಯಲ್ಲಿ ಬಂದ ತಪ್ಪು ಮಾಹಿತಿ. ನಾನು ಯಾಕೆ ನಾನು ನಿನ್ಗೆ ನಾನು ಹೇಳಿದಲ್ಲ ಈಗ ನಗರಾಭಿವೃದ್ಧಿ ನಾನು ನಿನ್ಗೆ ಹೇಳ್ದ ನನಗೆ ಹೇಳಿದೆ. ಈಗ ಸೇರಿದಂತೆ ಅಲ್ಲ ಅಶೋಕಣ್ಣ, ನಗರಾಭಿವೃದ್ಧಿ ಇಲಾಖೆ ಒಂದೇ ಒತ್ತ ಅವ್ರೆ. ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ 11 ಕಾರ್ಪೊರೇಷನ್ ಬಂದಿರಬಹುದು, ಆದ್ರೆ ನಿಮ್ ಕೈವಾಡ 31 ಜಿಲ್ಲೆಯಲ್ಲಿದೆ. ಯಾಕೆ ಪಕ್ಕದ ಮಹಾರಾಷ್ಟ್ರ ಅಂತ ನಿಮ್ ಸಾಮರ್ಥ್ಯ ಹೇಳಿದ್ದು, ತಮಿಳುನಾಡು ನಿಮ್ ಸಾಮರ್ಥ್ಯ ಉಲ್ಲೇಖ ಮಾಡಿದ್ದು, ನಿಮ್ ಸಾಮರ್ಥ್ಯ ಹೇಳಿದ್ರೆ ನಿಮಗೆ ಬೇಜಾರು ಮಾಡ್ಕೊಂಡ್ರೆ ನಾವು. ಅಶೋಕಣ್ಣ ಯು ಆರ್ ವೆರಿ ಸೀನಿಯರ್. ಇದು ಗಾಳಿಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು ಅಶೋಕಣ್ಣ. ನಾನು ಬರೋದೇ ಸರ್ ನಾನು ಅದಲ್ಲ ಸರ್, ನಾನು ಐ ಡೋಂಟ್ ಅಲ್ಲಿಗೂ ಬರ್ತೀನಿ. ಯು ಆಲ್ ರೈಟ್ಸ್ ಟು ಸ್ಪೀಕ್ ಸರ್. ಅಶೋಕಣ್ಣನಿಗೆ ಅಧಿಕಾರ ಇದೆ ಮಾತಾಡ್ಲಿ. ಅದು ಅಶೋಕಣ್ಣ ಹೇಳಿದಲ್ಲ 31 ಜಿಲ್ಲೆಗಳಲ್ಲಿ ಅಂತ. ನನಗೆ